45ನೇ ಶ್ಲೋಕ ಆಗಬೇಕು. ಹೌದು. ನಾರಾಯಣ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈ ಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷಿತೋಪಿ ವಂದ್ಯಂ ಸದಾ ಪ್ರಿಯತಂ ನವಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಮತಃ ಪುರುಷೋऽಜ್ಞಃ ಸ್ಯಾತ್ ಸ್ಯಾಚ್ಚಾಸೌ ವಿಪ್ರಲಂಭಕಃ. ಪುಂಸ್ತ್ವಾಚೈತ್ರವದಿತ್ಯಸ್ತಾಃ ಸರ್ವಜ್ಞೇ ಕೇವಲಾನುಮಾ. ಹಿಂದೆ ಆ ಬೌದ್ಧನು ಹೇಳಿದ್ದ, ನಮಗೆ ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡೋ ಬೇಕಾಗಿಲ್ಲ. ಎದಕ್ಕೆ ಅಂಗೀಕಾರ ಮಾಡಬೇಕು ಅಂತ ಹೇಳಿದ್ರೆ, ಧರ್ಮಾದಿಗಳು, ಧರ್ಮ, ಈಶ್ವರ, ಸ್ವರ್ಗ ಇವುಗಳ ಅವೆಲ್ಲವೂ ಪರೋಕ್ಷವಾಗಿದೆ. ಆದ್ದರಿಂದಾಗಿ ಇವುಗಳು ಪ್ರಮಾಣ ಅಂತ ಹೇಳಿಕ್ಕೆ ಪ್ರತ್ಯಕ್ಷ ಅನುಮಾನಗಳು ಸಾಧಕವಾಗೋದಿಲ್ಲ. ಆದ್ದರಿಂದಾಗಿ ಅಪೌರುಷೇಯವಾದ ವೇದವನ್ನೇ ಪ್ರಮಾಣ ಅಂತ ಹೇಳಬೇಕು ಅಂತ ನೀವು ನಮಗೆ ಹೇಳಿದ್ರಿ. ಇಲ್ಲ, ನಾವು ಬುದ್ಧನ ಮಾತನ್ನ ಪ್ರಮಾಣ ಅಂತ ಹೇಳ್ತೇವೆ. ಬುದ್ಧನು ಧರ್ಮ ಇದೆ, ಅದು ಇದೆ ಅಂತ ಹೇಳ್ತಾನೆ. ಆದ್ದರಿಂದಾಗಿ ಅವನ ಮಾತನ್ನ ಪ್ರಮಾಣ ಅಂತ ಹೇಳೋಣ ಅಂತಂದ್ರೆ ಅವರ ಮಾತು ಪ್ರಮಾಣ ಆಗೋದಿಲ್ಲ ಅಂತ ಹೇಳಿದ್ರು. ಈ ಒಂದು ಶ್ಲೋಕದಲ್ಲಿ ಯಾಕಾಗೋದಿಲ್ಲ ಅಂದ್ರೆ, ಬುದ್ಧನು ಅಜ್ಞನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬುದ್ಧ ಅವನು ಸರ್ವಜ್ಞನಲ್ಲ ಎಂಬುದಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಈ ಒಂದು ಶ್ಲೋಕದಲ್ಲಿ ಅನುಮಾನದ ಮೂಲಕ ಸಾಧನೆ ಮಾಡ್ತಾ ಇದ್ದಾರೆ. ಬುದ್ಧನು ಸರ್ವಜ್ಞನಲ್ಲ. ಬುದ್ಧ ನ ಸರ್ವಜ್ಞ ಮನುಷ್ಯತ್ವ ಚೈತ್ರಾದಿವತ್. ಅವನು ಮನುಷ್ಯನಾಗಿದ್ದಾನೆ ಬುದ್ಧ, ಸರ್ವಜ್ಞನಲ್ಲ. ಯಾಕೆ? ಮನುಷ್ಯನಾಗಿದ್ದಾನೆ. ಈ ದೃಷ್ಟಾಂತ ಏನಪ್ಪಾ? ಚೈತ್ರಾದಿವತ್. ಯಾರೋ ಒಬ್ಬ ಹುಡುಗ, ಚೈತ್ರ ಅಂತ ಹುಡುಗ ಇದ್ದಾನೆ, ಅವನಲ್ಲಿ ಮನುಷ್ಯತ್ವ ಇದೆ. ಅವನು ಹೇಗೆ ಸರ್ವಜ್ಞನಲ್ಲವೋ ಅದೇ ರೀತಿಯಾದ ಮನುಷ್ಯತ್ವ ಬುದ್ಧನಲ್ಲಿ ಇರೋದ್ರಿಂದಾಗಿ ಅವನೂ ಕೂಡ ಸರ್ವಜ್ಞನಲ್ಲ. ಆದ್ರಿಂದಾಗಿ ಸರ್ವಜ್ಞನಲ್ಲದೇ ಇರುವಂತಹ ಬುದ್ಧನ ಮಾತು ಧರ್ಮಾದಿಗಳ ವಿಷಯದಲ್ಲಿ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಮಾಣವಾಗಲಾರದು ಅಂತ ಈ ಒಂದು ಇದರಲ್ಲಿ ಶ್ಲೋಕದಲ್ಲಿ ಅವನು ಸರ್ವಜ್ಞನಲ್ಲ ಎಂಬುದಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವಿಮತಃ ಪುರುಷಃ ಅಜ್ಞಃ ಸ್ಯಾತ್ ಸ್ಯಾತ್ ಚ ಅಸೌ ವಿಪ್ರಲಂಭಕಃ ಪುಂಸ್ತ್ವಾತ್ ಚೈತ್ರವತ್ ಇತಿ ಅಸ್ತಾಹ ಸರ್ವಜ್ಞೇ ಕೇವಲಾನುಮಾಹ. ಅರ್ಥ ನೋಡಿ. ವಿಮತಃ ಪುರುಷಃ, ವಿಮತಃ ಪುರುಷಃ ಸರ್ವಜ್ಞನೋ ಅಲ್ಲವೋ ಎಂದು ಸಂದೇಹ ವಿಷಯನಾದ. ವಿಮತಃ ಪುರುಷಃ ಸರ್ವಜ್ಞನೋ ಅಲ್ಲವೋ ಎಂದು ಸಂದೇಹ ವಿಷಯನಾದ ಬುದ್ಧಾದಿ ಮಾನವನು ಸರ್ವಜ್ಞನೋ ಅಲ್ಲವೋ ಎಂದು ಸಂದೇಹ ವಿಷಯನಾದ ಬುದ್ಧಾದಿ ಮಾನವನು
ಅಜ್ಞಃ ಸ್ಯಾತ್ ಅಜ್ಞಃ ಸ್ಯಾತ್ ಅಜ್ಞಾನಿಯಾಗಿರಲೇಬೇಕು 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 असौ विप्रलम्बकः स्यात् असौ विप्रलम्बकः स्यात् इति ಇವನು ಮೋಸಗಾರನೂ ಆಗಿರಬಹುದು ಎಂದು ಇವನು ಮೋಸಗಾರನೂ ಆಗಿರಬಹುದು ಎಂದು ಇವನು ಮೋಸಗಾರನೂ ಆಗಿರಬಹುದು ಎಂದು ಸರ್ವಜ್ಞೆ ಸರ್ವಜ್ಞೆ ಸರ್ವಜ್ಞತ್ವ ವಿಷಯದಲ್ಲಿ ಸರ್ವಜ್ಞತ್ವ ವಿಷಯದಲ್ಲಿ ಸರ್ವಜ್ಞತ್ವ ವಿಷಯದಲ್ಲಿ ಕೇವಲಾನುಮಾ ಅಸ್ತಾಹ ಕೇವಲಾನುಮಾ ಅಸ್ತಾಹ ಕೇವಲಾನುಮಾ ಅಸ್ತಾಹ ಶ್ರುತಿಯ ಸಹಾಯವಿಲ್ಲದ ಅನುಮಾನವು ಶ್ರುತಿಯ ಸಹಾಯವಿಲ್ಲದ ಅನುಮಾನವು ಖಂಡಿಸಲ್ಪಟ್ಟಿದೆ ಖಂಡಿಸಲ್ಪಟ್ಟಿದೆ ಶ್ರುತಿಯ ಸಹಾಯವಿಲ್ಲದ ಅನುಮಾನವು ಖಂಡಿಸಲ್ಪಟ್ಟಿದೆ ಪ್ರಶ್ನೆ ಇದ್ರೆ ಕೇಳಿ ಪ್ರಶ್ನೆ ಇದೆನಾ ಕೇಳಿಸ್ತಾ ಇದೆಯಲ್ಲ ಹೇಳೋದು ಕೇಳ್ತಾ ಇದೆ ಗುರು, ಕೇಳಿಸ್ತಾ ಇದೆ. ಆಚಾರ್ಯ, ಇಲ್ಲಿ ಹೇಳಿ. ಬುದ್ಧನ 9ನೇ ಅವತಾರ ಅಂತ ಹೇಳ್ತೀವಿ. ಹಾ ಆಮೇಲೆ ಮೂಲ ರೂಪಕ್ಕೂ ಅವತಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಾನು ಹೇಳ್ತೀವಿ. ಇಲ್ಲಿ ಹಾ. ಯಾಕೆ ಈ ರೀತಿ ಹೇಳ್ತಿರೋದು, ಖಂಡನೆ ಮಾಡ್ತಿರೋದು? ಅಂದ್ರೆ ಅವರು ಮಾಡಿರುವಂತದ್ದು ತಾಮಸ ಅವತಾರ, ಸರಿನಾ? ಈಗ ರಾಮ ಅರ್ಥಾಗಿಲ್ಲ. ಮನುಷ್ಯನಾಗಿ ಬಂದಿದ್ದ, ಆದ್ರೆ ಅವನಲ್ಲಿ ಮನುಷ್ಯತ್ವ ಇಲ್ಲ. ಕಟ್ ಆಗ್ತದೆ ಒಂಚೂರು. ಈಗ ಬುದ್ಧ ಮನುಷ್ಯನಾಗಿ ಬಂದಿದ್ದ, ಹ್ಮ್ ಅವನಲ್ಲಿ ಮನುಷ್ಯತ್ವ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ, ಹೌದಾ? ಇಲ್ಲಿ ಆಚಾರ್ಯರು ಮನುಷ್ಯತ್ವ ಎಂಬ ಅದೊಂದೇ ಇಟ್ಟುಕೊಂಡು ಅವನು ಸರ್ವಜ್ಞನಲ್ಲ ಅಂತ ಹೇಳ್ತಾ ಇದ್ದಾರಷ್ಟೇ. ಅದೇ ಯಾಕೆ ಹಾಗೆ ಸರಿಯಾ? ಹೇಳ್ತಿದ್ದಾರೆ ಹಾ, ಅದೇ ವಿಚಾರ ಮಾಡಿ. ಆ ಒಂದು ರೂಪ ಮಾತ್ರ ತಾಮಸ ರೂಪ, ಅಂದ್ರೆ ತಾಮಸ ಬೋಧನೆಯನ್ನ ಮಾಡಿದ ರೂಪ ಅಂತ ಅರ್ಥ. ತಾಮಸ ರೂಪ ಅಂದ್ರೆ ಆ ಶರೀರ ತಾಮಸ ರೂಪ ಅಂತ ಅರ್ಥ ಅಲ್ಲ, ಸರಿನಾ? ತಾಮಸರಿಗೆ ತಾಮಸಿಕ ಜ್ಞಾನವನ್ನ ಬೋಧನೆ ಮಾಡಿದ ರೂಪ. ತಾಮಸರಿಗೆ ತಾಮಸಿಕ ಜ್ಞಾನವನ್ನ ಬೋಧನೆ ಮಾಡಿದ ರೂಪ, ಸರಿನಾ? ಆದ್ದರಿಂದ ಅದು ಅಷ್ಟು ವಿಚಾರ ಮಾಡಿ. ದಶಾವತಾರಗಳಲ್ಲಿ ನಾವು ಈ ರಾಮನ್ನ ಪೂಜೆ ಮಾಡ್ತೀವಿ, ನರಸಿಂಹ ಜಯಂತಿ ಅಂತ ಮಾಡ್ತೇವೆ, ಹಯಗ್ರೀವ ಜಯಂತಿ ಅಂತೂ ಬರೋದಿಲ್ಲ, ದಶಾವತಾರದಲ್ಲಿ ಹಯಗ್ರೀವ ಬರೋದಿಲ್ಲ, ಸರಿನಾ? ಮತ್ಸ್ಯ ಜಯಂತಿ ಅಂತ ಮಾಡೋದಿಲ್ಲ, ಕೂರ್ಮ ಜಯಂತಿ ಅಂತ ಅಷ್ಟು ವಿಶೇಷವಾಗಿ ಆಚರಣೆ ಮಾಡೋದಿಲ್ಲ,
ಹೌದಾ? ಅಂದ್ರೆ ಶತ್ರುಗಳ ಸಂಹಾರ, ಈ ಭೂಭಾರ ಹರಣ ಯಾವುದರಿಂದ ವಿಶೇಷವಾಗಿ ಆಗಿದನೋ ಆ ಒಂದು ರೂಪಗಳ ಉಪಾಸನೆ ತುಂಬಾ ಇದೆ ಇಲ್ಲಿ. ಹ್ಮ್ ಕಲ್ಕಿಯ ಒಂದು ಉಪಾಸನೆ ಯಾಕೆ ಮಾಡೋದಿಲ್ಲ ಅಂದ್ರೆ ಕಲ್ಕಿ ಅವತಾರ ಬಂದ್ರೆ ನಾವೇ ಇರೋದಿಲ್ಲ ಕಲಿಯುಗದಲ್ಲಿ. ಹ್ಮ್ ಹೌದಾ? ಈಗ ಇದ್ದವರಂತರು ನಾ ಕಲ್ಕಿ ಬಂದಿಲ್ಲ ಆದ್ರೆ ಉಪಾಸನೆ ಮಾಡೋದಿಲ್ಲ. ಹ್ಮ್ ಹೌದಾ? ಅದರಿಂದ ಭೂಭಾರ ಹರಣ, ಅದರಲ್ಲಿ ವಿಶೇಷವಾಗಿ ಆದರ್ಶವನ್ನ, ಸಮಾಜಕ್ಕೆ ಆದರ್ಶ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಇರಬೇಕು ಎಂಬುದಾಗಿ ಹೇಳಿಕೊಟ್ಟಂತಹ ಅವತಾರಗಳ ಬಗ್ಗೆ, ಅವತಾರಗಳನ್ನ ವಿಶೇಷವಾದ ಉಪಾಸನೆ ಉಂಟು. ಹ್ಮ್ ಸರಿ. ಆದ್ದರಿಂದ ಈ ರಾಕ್ಷಸರೂ ಕೂಡ ಮೋಕ್ಷಕ್ಕೆ ಅಂದ್ರೆ ಯಾರು ಮೋಕ್ಷ ಯೋಗ್ಯರಲ್ಲವೋ ಅಯೋಗ್ಯ ಜೀವಿಗಳೂ ಕೂಡ ಸರಿಯಾದ ಜ್ಞಾನವನ್ನ ತಿಳಿದುಕೊಂಡು ಅವರು ಕೂಡ ಮೋಕ್ಷಕ್ಕೆ ಬರುವಂತ ಪ್ರಸಂಗವಿತ್ತದು. ಆದ್ದರಿಂದ ಇದೇ ಕಾರಣನಾ? ಅಂಥವರಿಗೆ ಹ್ಮ್. ಹೌದೌದೌದೌದು. ಹ್ಮ್. ಅದು ನೋಡಿ, ಈಗ ತುಂಬಾ ಹೊತ್ತು ಬಂದು, ಈಗ ರಾಮಾವತಾರ ಹೇಗೆ 14 ವರ್ಷ ವನವಾಸಕ್ಕೆ ಹೋಗಿ ಅದ ನಂತರ ಎಷ್ಟೋ ವರ್ಷಗಳ ಮತ್ತೆ ರಾಜ್ಯಭಾರ ಮಾಡಿ ಕೃಷ್ಣಾವತಾರದಂತೆ ಆ ರೀತಿ ಬಂದಿಲ್ಲ. ಒಂದು ಬರೀ ಒಂದು 2-3 ಕ್ಷಣದಲ್ಲಿ ಅವತಾರ ಆಯ್ತು, ಮುಗಿದೋಯ್ತು. ಪ್ರಾದುರ್ಭವಿಸಿದ ಬುದ್ಧ, ಬೌದ್ಧಾವತಾರ ಪ್ರಾದುರ್ಭವಿಸಿದ, ಸರ್ವಂ ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ಕೃಷ್ಣಾರ್ಪಣ ಮಸ್ತು ಹೋಗೇ ಬಿಟ್ಟ. ಅಂತರ್ಭಾವನ ಅದ, ಎಲ್ಲವೂ ಶೂನ್ಯ, ಎಲ್ಲವೂ ಕ್ಷಣಿಕ ಅಂತ ಹೇಳಿದ, ಹೋಗಿಬಿಟ್ಟ. ಆದ್ರೆ ಹಾಗಿದ್ರೆ ಹಿಸ್ಟ್ರಿನಲ್ಲಿ ಓದೋದ್ ತಪ್ಪು ಅಂತೀರಾ? ಅದೇನೆ ಅಲ್ಲ, ಸಿದ್ಧಾರ್ಥ ಗೌತಮ ಬೇರೆ, ಈ ಬುದ್ಧ ಬೇರೆ ತಾನೆ? ಇಲ್ಲ ಇಲ್ಲ, ಇದು ಕೆಲವ್ರದ್ದು ವಾದ ಬೇರೆ ಬೇರೆ ತರ ಇದೆಯಲ್ಲ, ಅದು ಕೆಲವರು ಇಲ್ಲ, ಒಪ್ಪಲ್ವಲ್ಲ. ಈ ಗೌತಮ ಬುದ್ಧ ಅಂದ್ರೆ ಸಿದ್ಧಾರ್ಥ, ಹೌದೌದು, ಗೌತಮ ಆ ಬುದ್ಧ ಬುದ್ಧ ಬೇರೆ. ಬೇರೆ. ಹಾ, ಗೌತಮ ಬುದ್ಧ ಬೇರೆ. ಸರಿನಾ? ಈಗ ಒಂದು ವೇಳೆ ನಾವು ಈಗ 10 ಅವತಾರದಲ್ಲಿ ಬರುವಂತಹ ಬುದ್ಧನನ್ನೇ ಇಟ್ಕೊಳ್ಳಿ, ಹೌದಾ? 10 ಅವತಾರದಲ್ಲಿ ಬರುವಂತಹ ಬುದ್ಧನನ್ನೇ ಇಟ್ಟುಕೊಂಡ್ರೂ ಕೂಡ ನಾವು ಈ ರೀತಿಯನ್ನು ಅರ್ಥ ಮಾಡಬೇಕು. ಹಾಗೆ ಈ ಬುದ್ಧ ಯಾರು? ಯಾರು? ಇವಾಗ ನೀವು ಗೌತಮ ಬುದ್ಧ ಅಲ್ಲ ಅಂದ್ರಿ. ಹಾ, ಈ ಬುದ್ಧ ಯಾರು ಹಾಗಿದ್ರೆ? ಅಲ್ಲ ಅದೇ ಗೌತಮ ಬುದ್ಧ ಅವನು 10 ಅವತಾರದಲ್ಲಿ ಬರುವನಲ್ಲ. ಎಲ್ಲಿ ಹುಟ್ಟುತ್ತಾನೆ? ಆ ಏನು ಇದು ಅಂತ ಅದ್ರ ಕತೆ? ಎಲ್ರು ಹೇಳ್ತಾರೆ ಈ ಬುದ್ಧ ಅಲ್ಲ ಅಂತ ಹೇಳ್ಬಿಡ್ತಾರೆ, ಬಟ್ ಆದ್ರೆ ಡೀಟೇಲ್ ಆಗಿ ಯಾರು ಹೇಳ್ತಿಲ್ವಲ್ಲ, ಅದನ್ನ ನಾ ಕೇಳ್ತಿರೋದು. ಈ ಬುದ್ಧ ಅಲ್ಲ ಅಂತ ಅಂದ್ಮೇಲೆ, ಈ ಬುದ್ಧ ಅಲ್ಲ ಅಂದ್ಮೇಲೆ ಇನ್ನೊಬ್ಬ ಬುದ್ಧ. ನೀವ್ ಹೇಳ್ದಂಗೆ ಈಗ ಆವಿರ್ಭಾವ ಆದ ಹೇಳಿ ಮತ್ತೆ ಅವನು ಅಂತರ್ಧಾನ ಅಂತ. ಅವಾಗ ಯಾವಾಗ ಆಯ್ತು, ಎಲ್ಲಿ ಆಯ್ತು ಅದನ್ನ? ಅದು ಬೋಧಿ ವೃಕ್ಷದ ಕೆಳಗೆ ಆಗಿದ್ದು. ಸರಿನಾ? ಈಗ ಗಯಾದಲ್ಲೇ ಅಂತಾರೆ. ಹೌದಾ ಆಚಾರ್ಯ? ಎಲ್ಲಿ? ಗಯಾ, ಬುದ್ಧಗಯ. ಹಾ, ಬುದ್ಧಗಯ. ಅದು ಹೌದು, ಇರಬೇಕು. ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇರೋದು ಹೇಳ್ತೇನೆ. ಸರಿನಾ? ಅಲ್ಲ, ಈಗ ನಾನು ಎರಡು ಪುಸ್ತಕಗಳು ಓದಿದ ಪ್ರಕಾರ, ಒಂದು ಈ ವಿಷ್ಣು ಅಂತ ಬರುತ್ತೆ ನೋಡಿ, ವಿಷ್ಣುವೇ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ತುಳಸಿ ಕಥೆ ಬರುತ್ತಲ್ಲ, ಆ ಅವತಾರ ಬುದ್ಧಾವತಾರ ಅಂತ ಒಂದ್ ಕಡೆ ಓದಿದ್ದೆ. ಇನ್ನೊಂದು ಇದ್ರಲ್ಲಿ ಈ ಮೋಹಿನಿ ರೂಪ ಇರುತ್ತಲ್ಲ, ವಿಷ್ಣುವಿನ ಮೋಹಿನಿ ರೂಪ ಆದ್ಮೇಲೆ ವಿಷ್ಣು ಹೇಳ್ತಾನೆ, ನಿಂದು ಕಲಿಯುಗದಲ್ಲೇ ಮತ್ತೆ ಇನ್ನ ನಿನ್ನ ಕಾರ್ಯಗಳು ಅಂತ ಹೇಳ್ತಾನೆ ಅಂತ. ಆಗ 2 ಅವತಾರವನ್ನು ಮೋಹಿನಿ ತಾಳ್ತಾಳೆ. ಅದು ಒಂದು ಬೌದ್ಧ, ಒಂದು ಜೈನ ಅಂತ ಒಂದ್ ಕಡೆ ಓದಿದ್ದೆ. ಅದು ಹೌದಾ ಅಲ್ವಾ ನನಗೆ ಗೊತ್ತಾಗ್ಬೇಕು. ಅಲ್ಲ, ನೀವು ಯಾವ ಒಂದು ಗ್ರಂಥ ಆಧಾರಿತವಾದ ಪುಸ್ತಕವನ್ನು ಓದಿದ್ರೋ ಗೊತ್ತಿಲ್ಲ. ಸರಿನಾ? ಈ ಮಹಾಭಾರತ ಇತ್ಯಾದಿಗಳಲ್ಲಿ, ಭಾಗವತದಲ್ಲಿ ಬರುವಂತಹ ಅದನ್ನ ಇಟ್ಕೊಂಡು ಓದಿದ್ರೆ, ಬುದ್ಧ ಅಂದ್ರೆ ವಿಷ್ಣುವಿನ ಅವತಾರ. ಅವನು ಇಂತಹ ರಾಕ್ಷಸರು ಅಂದ್ರೆ ತಮೋಯೋಗ್ಯರಾದವರು ಮೋಕ್ಷಕ್ಕೆ ಬರುವಂತಹ ಸಮಯದಲ್ಲಿ
ಆವಿರ್ಭಾವನಾಗಿ ಈ ಒಂದು ಎರಡು ಮಾತುಗಳನ್ನ ಹೇಳಿ ಮತ್ತೆ ಅಂತರ್ಭಾವನ ಆದ. ಇದು ನಮ್ಗೆ ಎಲ್ಲಿ ಸಿಗತ್ತೆ ಇದು? ಸರಿನಾ? ಈ ಡೀಟೇಲ್ ಎಲ್ಲಿ ಸಿಗತ್ತೆ? ಇದು ಭಾಗವತದಲ್ಲಿ ಸಿಗುತ್ತೆ, ಭಾಗವತದಲ್ಲಿ ಸಿಗುತ್ತೆ. ಅಂದ್ರೆ ಅದು ಇವಾಗ ಹೌದು. ಕೃಷ್ಣ ಅಂತಂದ್ರೆ ದ್ವಾರಕ ಅಂತಾರೆ, ಅಯೋಧ್ಯ ರಾಮಂಗೆ, ಹಾಗೆ ಹಾ. ಬುದ್ಧಂಗೆ ಎಲ್ಲಿ ಅಂತಾರೆ? ಇನ್ನೊಂದು ಇದ್ರಲ್ಲಿ ಬುದ್ಧ ಇನ್ನೂ ತಪಸ್ಸು ಮಾಡ್ತಾನೆ ಇದ್ದಾನೆ ಯಮುನಾ ತೀರದಲ್ಲಿ ಅಂತ ಹೇಳ್ತಾರೆ. ಅದು ಹೌದಾ? ಯಾವ್ದು ಸರಿ? ಇಲ್ಲ 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 ಇಲ್ಲ, ಅಂತರ್ಭಾವನ ಆಗಿದ್ದು ಹೌದು, ತಪಸ್ಸಿ ಬಸ್ಸು ಅಂತ ಏನಿಲ್ಲ ಇಲ್ಲಿ. ಹಾ ಸರಿನಾ? ಯಾವ ತೀರದಲ್ಲಿ ಅಂತ ಏನಿಲ್ಲ. ಹಾ ಅಲ್ಲ, ಒಂದು ವಾದಿರಾಜರ ಸ್ತೋತ್ರದಲ್ಲಿ ಯಮುನೆಯ ತೀರದಲ್ಲಿ ಅಂತ ಬರುತ್ತೆ ಅದ್ರಲ್ಲಿ. ಹಾ 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 ಸರಿ, ನಾನ್ ನೋಡ್ಕೊಂಡು ಹೇಳ್ತೇನೆ ಅದ್ರ ಬಗ್ಗೆ. ಸರಿನಾ? ಯಾವ ಸ್ತೋತ್ರದಲ್ಲಿ ಬರುತ್ತದು? ದಶಾವತಾರದಲ್ಲ? ಹಾ, ದಶಾವತಾರ ಸ್ತೋತ್ರ ಅಂತ ಬರುತ್ತೆ. ಚಿಕ್ಕದು, ತುಂಬಾ ಚಿಕ್ಕದು, ಕನ್ನಡ ಅವತಾರದ ಬರುತ್ತೆ. ಸರಿ ಸರಿ ಸರಿ. ಬುದ್ಧವತಾರ ಕವಿಬದ್ಧ ಇಲ್ಲಿ ನಾವು ಇಟ್ಕೊಂಡಿರೋದು ಕೇವಲ ಮನುಷ್ಯತ್ವ ಎನ್ನುವಂಥದ್ದು ಒಂದೇ, ಇಬ್ಬರಲ್ಲಿ ಸಮಾನ ಇದೆ. ಆದ್ದರಿಂದಾಗಿ ಮುಂದೆ ಇರುವಂತಹ ಪುರುಷ ಹೇಗೆ ಸರ್ವಜ್ಞನಲ್ಲವೋ ಇದೇ ಮನುಷ್ಯತ್ವ ಉಳ್ಳಂತಹ ಅವನು ಸರ್ವಜ್ಞನಲ್ಲ ಅಂತ ಮುಖ್ಯವಾಗಿ. ಅದೇ ಬುದ್ಧನೇ ಸರ್ವಜ್ಞನಲ್ಲ ಅಂತ ಹೇಳಂಗಾಯ್ತು. ಹಾ, ಅಲ್ಲ ಅಂತ. ಮತ್ತೆ ಬುದ್ಧನೇ ಸರ್ವಜ್ಞನಲ್ಲ ಅಂದ ಮೇಲೆ ಅವನ ಮಾತುಗಳಿಂದ ಧರ್ಮಾದಿಗಳನ್ನ ತಿಳಿಯೋದು ಹೇಗೆ? ಹೌದಲ್ಲ? ಅದನ್ನ ಧರ್ಮಾದಿಗಳನ್ನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಧರ್ಮಾದಿಗಳ ವಿಷಯದಲ್ಲಿ ಏನು ಪ್ರಮಾಣ ಅಂತ ಹೇಳಿದ್ರೆ, ನೀವು ವೇದವನ್ನ ಪ್ರಮಾಣ ಅಂತ ಅನಿವಾರ್ಯವಾಗಿ ಹೇಳಬೇಕು ಅಂತ, ಬೇರೆ ದಾರಿ ಇಲ್ಲ ನಿಮಗೆ. ಬುದ್ಧನ ಮಾತು ಅಂತ ಹೇಳಿದ್ರಿ, ಬುದ್ಧ ಸರ್ವಜ್ಞನೇ ಅಲ್ಲ. ಯಾರಾದ್ರೂ ಒಬ್ರು ಕೂತ್ ಹೇಳಬೇಕು ಅಂದ್ರೆ ಅವರೊಂದು ದೊಡ್ಡ ಸ್ಥಾನದಲ್ಲಿರ್ಬೇಕು, ಮಹಾಜ್ಞಾನಿಗಳಾಗಿರ್ಬೇಕು, ಸರ್ವಜ್ಞರೇ ಆಗಿರ್ಬೇಕು. ಕಣ್ಣಿಗೆ ಕಾಣೋ ವಸ್ತುವನ್ನ ಬೇರೆ ಯಾರಾದ್ರೂ ಹೇಳಬಹುದು, ಹೌದು, ಅವ್ನು ಸರ್ವಜ್ಞನಾಗಿರ್ಬೇಕಾಗಿಲ್ಲ. ಅವನಿಗೂ ಕಣ್ಣಿಗೆ ಕಾಣ್ತಾ ಇದೆ, ಅವ್ನು ಹೇಳಿದ್ಮೇಲೆ ಇವನು ನೋಡ್ತಾನೆ, ಇವನಿಗೂ ಕಣ್ಣಿಗೆ ಕಾಣುತ್ತೆ. ಸರಿನಾ? ಅದರಲ್ಲಿ ಸರ್ವಜ್ಞತೆ ಬೇಕಾಗಿಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ವಿಷಯಗಳ ಬಗ್ಗೆ ಏನು ಪ್ರಮಾಣ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಮಾತು ಪ್ರಮಾಣ ಅಂತ ಹೇಳಿಕ್ ಆಗೋದಿಲ್ಲ. ಹೌದಾ? ಅದರಿಂದ ಪೌರುಷೇಯವಾದ ವೇದಗಳೇ ಪ್ರಮಾಣ ಅಂತ ಹೇಳಬೇಕು. ಅದಕ್ಕಾದ್ರೂ ಕೂಡ ನೀವು ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಲೇಬೇಕು ಅಂತ ನಾವು ಸಾಧಿಸ್ತಾ ಇದ್ದೇವೆ ಈ ಒಂದು ಶ್ಲೋಕದಲ್ಲಿ. ಮುಳನೀಗ ಒಡಿಪುದ ಒಂದಿಟ್ಟು ಬುದ್ಧನ ಫೋಟೋನೇ ಇತ್ರಿ ಆಚಾರ್ಯ. ಮ್ಯೂಟ್ ಮಾಡಿ ರುಕ್ಮಿಣಿ ಅವರೇ. ಮುಂದೆ ಹೋಗೋಣವಾ? ಟೈಮ್ ಇದೆನಾ? ಸಮಯ ಇದೆನಾ ಶ್ರೀಕಾಂತ್ ಅವರೇ? 2 minutes ಉಂಟು. ಇಲ್ಲ 8 ನಿಮಿಷ ಇದೆ. 8 minutes. ಇದೆ, 8 ನಿಮಿಷ ಇದೆ. ಹೌದು, ಸರಿ ಸರಿ. ಇನ್ನು 8 ನಿಮಿಷ ಇದೆನಾ? ಹೌದು ಆಚಾರ್ಯ, ಇನ್ನೊಂದು ಪದ್ಯ ಮಾಡ್ಬೋದು. ಸರಿ ಸರಿ, ಇನ್ನೊಂದು ಪದ್ಯ ಮಾಡೋಣ. ದುಃಖ ಕರೋತಿ ಯದ್ದೈವಂ ದುಶ್ಶಾಸ್ತ್ರೇ ಶೂಗ್ರ ಆಗ್ರಹ ದುಃಖ ಕರೋತಿ ಘೋರ ಸ್ಯಾತ್ ಲೋಕೋ ತಸ್ತದ್ವತಾಂ ಧ್ರುವಃ. ಅಂದ್ರೆ ದುಶ್ಶಾಸ್ತ್ರಗಳಲ್ಲಿ ಈ ಪಶುಪತಿ, ಮಾರ್ಕಂಡೇಯ ಪುರಾಣ, ಹೌದಾ, ಇವೆಲ್ಲವೂ ಕೂಡ ಅಷ್ಟು ಪ್ರಮಾಣ ಅಂತ ಅಂಗೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕಂಡೇಯ ಋಷಿ ಕೆಲವೊಂದ್ ಕಡೆ ಈಶ್ವರ ಅಂದ್ರೆ ರುದ್ರನೇ ಸರ್ವೋತ್ತಮ ಅಂತ ಹೇಳ್ತಾನೆ. ಪಾಶುಪತಿ ಆಗಮ ಅಂದ್ರೆ ಪಶುಪತಿ ಶಾಸ್ತ್ರ ಅಂತ ಅದೊಂದು, ಪಶುಪತಿ ಪುರಾಣ ಅಂತ ಇದೆ, ರುದ್ರದೇವರು ಹೇಳಿದಂಥದ್ದು. ನಾನು ಅನೇಕ ಬಾರಿ ಹೇಳಿದ್ದೇನೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅಲ್ಲ ಯಾವುದನ್ನು ನಂಬೋಣ ನಾವು? ವೇದಗಳಲ್ಲಿ ನಾರಾಯಣ ಸರ್ವೋತ್ತಮ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಇದೊಂದು ಆಗಮ, ಪಶುಪತಿ ಆಗಮ ಅಂತ ಇದೆ, ಪಶುಪತಿ ಪುರಾಣ, ಅದನ್ನ ಆಗಮ ಅಂತಲೂ ಕರೀತಾರೆ. ಇದರಲ್ಲಿ ರುದ್ರ ಸರ್ವೋತ್ತಮ ಅಂತ ಇದೆ. ಯಾವುದನ್ನು ನಂಬೋಣ ಅಂತ ಹೇಳಿದ್ರೆ,
ಅದಕ್ಕೆ ನಾರಾಯಣನೇ ರುದ್ರನಿಗೆ ಆಜ್ಞೆ ಮಾಡಿದ್ದು ಏನಂತ, ನೀನು ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ, ಮೋಹಕ ಶಾಸ್ತ್ರವನ್ನ ಮಾಡು. ನೋಡಿ, ಈ ಇದನ್ನು ಮಾಡಿದ್ದು ಕೂಡ ತಮೋಯೋಗ್ಯರು ಮೋಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ಅವರೂ ಬರ್ತಿದ್ರು. ರುದ್ರ ಬಂದು ಹೇಳ್ಕೊಂಡಾಗ ನಾನೇ ಸರ್ವೋತ್ತಮ, ನನಗಿಂತ ಬೇರೆ ಯಾರೂ ಇಲ್ಲ, ಸೃಷ್ಟಿಯ ಆದಿಯಲ್ಲಿ ನಾ ಇದ್ದೆ, ಅಂತ್ಯದಲ್ಲೂ ನಾನೇ ಇರ್ತೇನೆ, ನಾನೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ನಿಯಮನಕರ್ತ ಅಂತ ರುದ್ರನೇ ಹೇಳಿಕೊಂಡ. ಆದ್ರೆ ನಾರಾಯಣ ಅವನಿಗೆ ಆಜ್ಞೆ ಮಾಡಿದ್ದು ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ, ನಾನು ನಾರಾಯಣನ ಆಜ್ಞೆಯಿಂದ ಹೀಗೆ ಮಾಡ್ತಾ ಇದ್ದೇನೆ ಅಂತ. ಅವೆಲ್ಲವೂ ಕೂಡ ದುಷ್ಟಶಾಸ್ತ್ರಗಳು, ಸರಿನಾ? ಅಂತಹ ದುಷ್ಟಶಾಸ್ತ್ರಗಳಲ್ಲಿ ಕೆಲವರಿಗೆ ಬಹಳ ಆಗ್ರಹವಿರ್ತದೆ. ಏನು, ತಮ್ಮ ಹಠ ಇದೇ ಕರೆಕ್ಟು ಅಂತ ಅವರು ಅದನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಇಡೀ ಅವರ ಕುಲದವರು ಕೂಡ ಅದನ್ನೇ ಉಪಾಸನೆ ಮಾಡ್ತಾ ಬರ್ತಾ ಇರ್ತಾರೆ. ಅನಂತ ಆಗಮಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನ ಈ ರೀತಿ ವಿಚಾರ ಮಾಡ್ತಾರೆ. ಏನಂತ, ರಾಮ ರುದ್ರದೇವರನ್ನ ಪೂಜೆ ಮಾಡ್ದ, ರಾಮೇಶ್ವರ ಗಣಪತಿಯನ್ನ ಪೂಜೆ ಮಾಡ್ದ, ಹೀಗೆ ಅನೇಕ ಕಡೆ ಬರುತ್ತೆ. ಅದೇ ಮುಖ್ಯವಾಗಿ ಇಟ್ಟುಕೊಂಡು ಇವರು ಭಗವಂತ ಅರ್ಥಾತ್ ನಾರಾಯಣ ರುದ್ರನ ದಾಸ, ಈಶ್ವರನ ಶಿವನ ದಾಸ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಹೀಗೆ ಉಪಾಸನೆ ಮಾಡಿದವರು ಈ ಪಶುಪತಿ ಆಗಮ, ಮಾರ್ಕಂಡೇಯ ಪುರಾಣ ಇತ್ಯಾದಿಗಳ ಮೇಲೆ ಬಹಳ ಹಠವುಳ್ಳವರು, ಅದನ್ನೇ ನಂಬುವಂತವರಿಗೆ, ಅದರಲ್ಲಿ ಬರುವಂತಹ ರುದ್ರನ ಮಾತನ್ನ ಕೇಳುವಂತವರಿಗೆ ಭಯಂಕರವಾದ ದುಃಖ ಉಂಟು. ದುಃಖವನ್ನು ಕೊಡುವಂತಹ ಅಂಧಂತಮಸ್ಸು ಅವರಿಗೆ ಕಾಯ್ತಾ ಇದೆ. ಅದು ಅವಿದ್ಯಾ ಉಪಾಸತೆ. ಈ ಇದರಲ್ಲೂ ಹೇಳ್ತದೆ, ಉಪನಿಷತ್ತಲ್ಲೂ ಕೂಡ ಹೇಳ್ತದೆ, ಅಂಧಂತಮ ಪ್ರವಿಶಂತಿ, ಅಂಧಂತಮಸ್ಸನ್ನ ಪ್ರವೇಶ ಮಾಡ್ತಾರೆ ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡ್ತಾರೋ. ಅಲ್ಲಿ ಅವಿದ್ಯಾ ಶಬ್ದ ವಾಚ್ಯವಾದದ್ದು ಈ ಶಾಸ್ತ್ರಗಳು ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ ರಾಯರು. ಇಂತಹ ಶಾಸ್ತ್ರಗಳು ಅಥವಾ ವೇದಗಳಿಗೇನೆ ಅಲ್ಲಿರುವಂತ ಶಬ್ದಗಳನ್ನ ಬೇರೆ ಅರ್ಥವಾಗಿ ಮಾಡೋದು. ಈಶ್ವರನಿಗೂ ಜೀವನಿಗೂ ಭೇದ ಇಲ್ಲ, ಅಹಂ ಬ್ರಹ್ಮ ಎಂಬುದಾಗಿ ಯಾರು ಉಪಾಸನೆ ಮಾಡ್ತಾರೋ, ಯಾರು ಸರ್ವೋತ್ತಮನಾದ ಪರಮಾತ್ಮನನ್ನ ವಾಯುದೇವರಿಗಿಂತಲೂ ಕೆಳಗಿರುವಂತಹ ರುದ್ರನ ದಾಸ ಅಂತ ಹೇಳ್ತಾರೋ ಅಂಥವರಿಗೆ ಅಂಧಂತಮಸ್ಸು, ಮಹಾ ದುಃಖಕರವಾದ ಅಂಧಂತಮಸ್ಸು ಕೆಟ್ಟ ಬುದ್ಧಿ. ಹೇಗೆ ಮೋಕ್ಷಕ್ಕೆ ಹೋದ್ರೆ ಮರಳಿ ಬರೋದಿಲ್ವೋ, ಹಾಗೆ ಇಂಥ ಅಂಧಂತಮಸ್ಸಿಗೆ ಹೋದ್ರೆ ಮತ್ತೆ ಮರಳಿ ಬರೋದಿಲ್ಲ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ. ಅರ್ಥ ಹೇಳಬಹುದಾ? ಸಮಯ ಇದೆನಾ? ಹೇಳಿ, 3 ನಿಮಿಷ ಇದೆ. ಸರಿ, ಪದಚ್ಛೇದ ನೋಡಿ. ದುಃಖಾಕರೋತಿ ಯತ್ ದೈವಂ ದುಃಖಾಸ್ತ್ರೇಷು ಉಗ್ರಹ ಆಗ್ರಹ ದುಃಖಾಕರಃ ಅತಿಘೋರಃ ಸ್ಯಾತ್ ಲೋಕಃ ಅತಃ ತದ್ವತಾಂ ಧ್ರುವಃ. ಅರ್ಥ ನೋಡಿ, ಯತ್ ಯಾವ ಕಾರಣದಿಂದ, ಯತ್ ಯಾವ ಕಾರಣದಿಂದ, ಸ್ವಲ್ಪ ಬೇಗ ಬೇಗ ಬರ್ಕೊಳ್ಳಿ. ದುಶ್ಶಾಸ್ತ್ರೇಷು, ದುಶ್ಶಾಸ್ತ್ರೇಷು ದುಷ್ಟಶಾಸ್ತ್ರಗಳಲ್ಲಿ, ದುಷ್ಟಶಾಸ್ತ್ರಗಳಲ್ಲಿ ಉಗ್ರಹ ಕಠಿಣವಾದ, ಉಗ್ರಹ ಕಠಿಣವಾದ ಉಗ್ರಹ ಕಠಿಣವಾದ ಆಗ್ರಹ ಹಠವು, ಆಗ್ರಹ ಹಠವು, ಆಗ್ರಹ ಹಠವು ದೈವಂ ಭಗವಂತನನ್ನು, ದೈವಂ ಭಗವಂತನನ್ನು ದುಃಖಾಕರೋತಿ
ದುಃಖಾ ಕರೋತಿ. ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರಕ್ಕಿಂತ ವ್ಯತ್ಯಾಸಪಡಿಸುತ್ತದೆ. ದುಃಖಾ ಕರೋತಿ. ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರಕ್ಕಿಂತ ವ್ಯತ್ಯಾಸಪಡಿಸುತ್ತದೆ. ಅತಃ ಆದ್ದರಿಂದ ತದ್ವತಾಂ ಅಂತಹ ಆಗ್ರಹ ಉಳ್ಳವರಿಗೆ ಅತಿ ಘೋರ ಅತ್ಯಂತ ಭಯಂಕರವಾದ ದುಃಖಾಕರ ಕಷ್ಟಗಳಿಗೆ ಗಣಿಯಾಗಿರುವ ಧ್ರುವ ಶಾಶ್ವತವಾದ ಲೋಕಃ ಸ್ಯಾತ್. ತಮೋಲೋಕವು ಆಗಿಯೇ ತೀರುತ್ತದೆ.